ಅಲ್ಲಮ ಪ್ರಭುದೇವರ ವಚನ. ಅಲ್ಲಮ ಪ್ರಭುದೇವರು ಭಾಳ ದೊಡ್ಡವರು. ಈ ಜಗತ್ತಿನೊಳಗೆ ಬೆರಳೆಣಿಕೆಯಷ್ಟು ದಾರ್ಶನಿಕರಾಗಿ ಹೋಗಿದ್ದಾರೆ. ಆ ಬೆರಳೆಣಿಕೆಯ ದಾರ್ಶನಿಕರಲ್ಲಿ ಶ್ರೇಷ್ಠ ದಾರ್ಶನಿಕರು, ಅಗ್ರಗಣ್ಯ ದಾರ್ಶನಿಕರು ಯಾರಂತ ಕೇಳಿದ್ರೆ ಅಲ್ಲಮ ಪ್ರಭುದೇವರು. ಅವರು ಮಾಯೆಯನ್ನು ಗೆಲ್ಲಿದ ಮಹಾಪುರುಷರು. ಪರಮ ಸತ್ಯವನ್ನು ಅರಿದು ಅನುಭವಿಸಿದ ಶ್ರೇಷ್ಠ ಅನುಭಾವಿಗಳು. ಅಷ್ಟೇ ಅಲ್ಲ, ಮಾಯೆಯ ಛಾಯೆಗೂ ಸಿಲುಕಲಾರದ ಪರಮ ಸತ್ಯಾನ್ವೇಷಕರು. ಅಂಥ ಅಲ್ಲಮ ಪ್ರಭುದೇವರು ಸಾವಿರಾರು ವಚನಗಳನ್ನು ರಚನೆ ಮಾಡಿದ್ದಾರೆ. ಆ ಬಳಿಕ ಬಸವಣ್ಣನವರಿಗೆ, ಚನ್ನಬಸವಣ್ಣನವರಿಗೆ, ಇಡೀ ಶರಣ ಸಂಕುಲಕ್ಕನ ಏನು ಮಾರ್ಗದರ್ಶಿಗಳಾಗಿದ್ದರು ಅಲ್ಲಮ ಪ್ರಭುದೇವರು. ಬಸವಣ್ಣನವರಿಗೆ ಅಲ್ಲಮ ಪ್ರಭುದೇವರು ಅಂದ್ರೆ ಪ್ರಾಣ. ಎಲ್ಲ ಕಲ್ಯಾಣವನ್ನು ತಯಾರು ಮಾಡಿದರು. ಶೂನ್ಯ ಸಿಂಹಾಸನವನ್ನು ತಯಾರುಗೊಳಿಸಿದರು. ಆದ್ರೆ ಆ ಸಿಂಹಾಸನದ ಮೇಲೆ ಬಸವಣ್ಣವರು ಕೂಡಿಸಲಿಲ್ಲ. ಎಷ್ಟೋ ವರ್ಷಗಳ ಕಾಲ ಕಾದರು. ಯಾಕೆ? ಈ ಶೂನ್ಯ ಸಿಂಹಾಸನದ ಮೇಲೆ ಕೂಡುವಂತಹ ಅರ್ಹತೆ, ಯೋಗ್ಯತೆ, ಜ್ಞಾನ ಬೇಕಲ್ಲ. ಅಂಥವರಿಗಾಗಿ ಎಷ್ಟೋ ವರ್ಷಗಳ ಕಾಲ ಕಾಯ್ದು ಕೊನೆಗೆ ಆ ಅರ್ಹತೆ ಯಾರಲ್ಲದ ಅಂತ ಕೇಳಿದ್ರೆ ಅಲ್ಲಮ ಪ್ರಭುದೇವರಿಗೆ ಅದ ಅಂತ ತಿಳ್ಕೊಂಡು ಪ್ರಭುದೇವರನ್ನು ಬಸವಣ್ಣವರು ಕೂಡಿಸಿದರು. ಅಷ್ಟು ಪರಮಜ್ಞಾನಿಗಳು ಅಲ್ಲಮ ಪ್ರಭುದೇವರು. ಅಂಥ ಪ್ರಭುದೇವರು ಸಾವಿರ ಸಾವಿರ ವಚನಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲರ ವಚನ ಬೇರೆ, ಅಲ್ಲಮ ಪ್ರಭುದೇವರ ವಚನ ಬೇರೆ. ಅಲ್ಲಮ ಪ್ರಭುದೇವರು ವಿಶೇಷವಾಗಿ ಬೆಡಗಿನ ವಚನಗಳಿಗೆ ಹೆಸರಾಗಿರುವಂಥವರು. ಬೆಡಗಂದ್ರೆ ಮ್ಯಾಲ ತೋರುದೊಂದು, ಇರುವುದೊಂದು ರಹಸ್ಯಮಯವಾಗಿರತಕ್ಕಂಥ ಅನುಭಾವವನ್ನು ವಚನದೊಳಗೆ ಹಿಡಿದಿಡುವಂತಹ ಶಕ್ತಿ, ಸಾಮರ್ಥ್ಯ ಪ್ರಭುದೇವರ ಬಳಿ ಇತ್ತು. ಹೀಗಾಗಿ ಬೆಡಗಿನ ವಚನಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದಕ್ಕೆ ಪ್ರಸಿದ್ಧರಾಗಿರತಕ್ಕಂಥ ಪ್ರಭುದೇವರು ಒಂದು ವಚನವನ್ನು ಬರೆದಾರ. ಆಚಾರವನರಿಯದೆ, ವಿಭವ ಬಳಿಯದೆ, ಕೋಪ ಒಡಗದೆ, ತಾಪ ಮುರಿಯದೆ, ಬರಿದೇ ಭಕ್ತರಾದೆವೆಂದು ಬೆಬ್ಬನೆ ಬೆರೆವವರ ಕೇಡಿಂಗೆ ಆನು ಮರುಗುವೆನಯ್ಯ ಗುಹೇಶ್ವರ. ಇಂದ ಈ ವಚನವನ್ನು ನಾವೆಲ್ಲರೂ ಚಿಂತನೆ ಮಾಡೋರಿದ್ದೀವಿ. ಮೊದಲನೇದ್ದೇನಂತಾರೆ ಅವರು, ಇವೆಲ್ಲ ಭಕ್ತನ ಲಕ್ಷಣಗಳು. ಈ ವಚನ ಏನು ಹೇಳುತ್ತದ ಅಂತ ಕೇಳಿದ್ರೆ, ಏನು ಸಂದೇಶ ಸಾರ್ತದಂತ ಕೇಳಿದ್ರೆ, ಭಕ್ತ ಹೇಗಿರಬೇಕು? 3 ಬಳ್ಳು ವಿಭೂತಿ ಪಟ್ಟ ಪಡ್ಕೊಂಡು, ಕೊರಳಾಗ ಲಿಂಗಧಾರಣೆ ಮಾಡಿಕೊಂಡು, ರುದ್ರಾಕ್ಷಿ ಹಾಕ್ಕೊಂಡವರೆಲ್ಲರೂ ಭಕ್ತರಾಗಕ್ಕೆ ಬರೋದಿಲ್ಲ. ಮತ್ತು ಹಿಂಗಂದರಂತ ತಿಳ್ಕೊಂಡು ನಾಳೆ ಹಾಳು ಮರಿ ಇಟ್ಕೊಂಡು ಹಂಗೆ ಬಂದಿರಿ, ಹಚ್ಕೊಂಡು ಬರ್ರಿ. ಆದ್ರೆ ಹಚ್ಕೊಂಡವರೆಲ್ಲರೂ ಭಕ್ತರಾಗಕ್ಕೆ ಬರೋದಿಲ್ಲ ಅಂತಾರೆ ಅವರು ಕೆಲವು ಲಕ್ಷಣ ಹೇಳ್ತಾರೆ. ಏನಂತಾರೆ ಅವರು? ಆಚಾರವನರಿಯದೆ, ವಿಭವ ಅಳಿಯದೆ, ಕೋಪ ಅಡಗದೆ, ತಾಪ ಮುರಿಯದೆ, ಬರಿದೇ ಭಕ್ತರಾದೆವೆಂದು ಬೆಬ್ಬನೆ ಬೆರೆವವರ ಕೇಡಿಂಗೆ ಆನು ಮರುಗುವೆನಯ್ಯ ಗುಹೇಶ್ವರ. ಒಂದು 4 ಲಕ್ಷಣ ಹೇಳ್ಯಾರ. ಭಕ್ತ ಅದಾವ ಹೇಗಿರ್ಬೇಕು? ಆಚಾರವಂತನಾಗಿರ್ಬೇಕು. ಆ ಬಳಿಕ ಗಳಿಸಿರುವ ಸಂಪತ್ತಿನ ಮ್ಯಾಲ ನಿರಭಿಮಾನಿರಬೇಕು, ನಿರ್ಮೋಹಿತನಾಗಿರ್ಬೇಕು. ಅಭಿಮಾನ ಪಡಬಾರ್ದು, ಮೋಹ ಪಡಬಾರ್ದು. ಕೋಪ ಒಡಗದೆ, ಕೋಪ ಇರಬಾರ್ದು, ಅಡಗಬೇಕು. ಅಂದ್ರೆ ಅಕ್ರೋಧನಾಗಬೇಕು.
ತಾಪ ಮುರಿಯದೆ. ಒಳಗೆ ಮನಸ್ಸಿನೊಳಗೆ ಅಸಮಾಧಾನ ಇರ್ತದ ಇಲ್ಲ. ಮಗ್ಗಲು ಮನೆಯವರು ಮನೆ ಮ್ಯಾಲೆ ಒಂದು ಮನೆ ಹೆಚ್ಚು ಕಟ್ಟಿದ್ರೆ ನಮ್ಮದು ಒಂದೇ ಇರ್ತದೆ, ಮೊದಲು ಅವ್ರದ್ದು ಒಂದೇ ಇರ್ತೈತೆ. ಒಂದು ಹೆಚ್ಚಾದ ಕೂಡಲೇ ನಮಗೆ ತಳಮಳ ಒಳಗೆ ಮಲ್ಕೊಂಡಾಗ ಕೆಡವಿದ್ರೆ ಅಸಮಾಧಾನ ಇರ್ತೈತಲ್ಲ, ಇದಕ್ಕೆ ತಾಪ ಅಂತಾರೆ. ತಾಪ ಇದು ಹೋಗ್ಬೇಕು, ಮುರಿಬೇಕು, ನಷ್ಟ ಆಗಬೇಕು. ಇವು ಹೋದ ಬಳಿಕ ನೀ ಭಕ್ತ ಆಗಕ್ಕೆ ಬರ್ತದೆ ಹೊರತು ಇವನು ಇಟ್ಕೊಂಡು ವಿಭೂತಿ ಪಟ್ಟ ಪಡ್ಕೊಂಡು ತಿರುಗಾಡಿದಿ ಅಂದ್ರೆ ಭಕ್ತ ಆಗಕ್ಕೆ ಬರೋದಿಲ್ಲ. ಬೆಬ್ಬನೆ ಬೆರೆಬರ ಕೇಳಿಂಗೆ ಬರೀ ಬಾಹ್ಯ ಸ್ಥಿತಿಯೊಳಗೆ ಬಹಿರಂಗದೊಳಗೆ ನೀನು ಬರೀ ಲಾಂಛನಗಳನ್ನು ಧಾರಣೆ ಮಾಡಿಕೊಂಡು ನಾ ಭಕ್ತ ಅಂತ ಹೇಳ್ಕೋತ ಅಭಿಮಾನಪಟ್ಟು ತಿರುಗವರು ಅವರು ಕೇಡಿಗೆ ಒಳಗಾಗಿ ಹೋಗ್ತಾರೆ, ನಾಶ ಆಗಿ ಹೋಗ್ತಾರೆ. ಅಂಥವ್ರನ್ನ ನಾನು ನೋಡೀನಿ, ಆದ್ದರಿಂದ ನನಗೆ ಅವ್ರ ಮ್ಯಾಲ ಮರುಕಪಟ್ಟೀನಿ. ಅಂಥವ್ರು ನೋಡಿ ನಾನು ಮರಗಾಕತ್ತೀನಿ ಅಂತಾರವ್ರು ಅಲ್ಲಮ ಪ್ರಭುದೇವರು. ಅದಕ್ಕೆ ಇವು ಭಕ್ತನಲ್ಲಿ ಇರಬಾರದು. ಆವಾಗ ಪರಿಪೂರ್ಣ ಭಕ್ತ ಆಗಕ್ಕೆ ಬರ್ತದೆ. ಯಾವ್ಯಾವು? ಆಚಾರವನರಿಯದೆ. ಆಚಾರ ಅಂದ್ರೇನು? ಒಂದು ತಾತ್ವಿಕ ದೃಷ್ಟಿಯಿಂದ ನೋಡೋದು, ಒಂದು ಸಾಮಾನ್ಯ ದೃಷ್ಟಿಯಿಂದ ನೋಡೋದು. ಸಾಮಾನ್ಯ ದೃಷ್ಟಿಯೊಳಗೆ ಆಚಾರ ಅಂದರೆ ಕಣ್ಣು ಕೆಟ್ಟದ್ದನ್ನು ನೋಡಬಾರದು, ಕಿವಿ ಕೆಟ್ಟ ಶಬ್ದಗಳನ್ನು ಕೇಳಬಾರದು, ಕೈ ಇನ್ನೊಬ್ಬರು ವಸ್ತು ಮುಟ್ಟಲಾರ್ದಂಗೆ ಇರಬೇಕು, ಕಾಲು ಹೋಗಬಾರದು ಜಾಗಕ್ಕೆ ಹೋಗಬಾರದು. ಅವು ಬಂದವಲ್ಲ ಊರು ಸುತ್ತಮುತ್ತ ದಾವಾಗಿ ಅನ್ನೋದಿಲ್ಲ, ಆ ಕಡೆ ಹೋಗಬಾರ್ದು, ಈ ಕಡೆ ಬರ್ಬೇಕು, ಮಠದ ಕಡೆಗೆ, ಚಟ್ಟದ ಕಡೆಗೆ ಹೋಗಬಾರ್ದು, ಮಠದ ಕಡೆಗೆ ಬರಬೇಕು. ಆ ಬಳಿಕ ಮನಸ್ಸಿನೊಳಗೆ ಇನ್ನೊಬ್ಬರ ಬಗೆಗೆ ಅಲ್ಲ ಸಲ್ಲದ ಕೆಟ್ಟ ವಿಚಾರಗಳನ್ನು ತುಂಬಿಕೊಳ್ಳಾರ್ದಂಗಿರೋದು. ಇವು ಎಲ್ಲ ಸಾಮಾನ್ಯ ಆಚಾರ್ಯವು. ಯಾವುದೇ ಧರ್ಮ ಇರಲಿ, ಯಾವುದೇ ದೇಶ ಇರಲಿ, ಯಾವುದೇ ಕಾಲಿರಲಿ, ಯಾರೂ ನೀನು ಕೆಟ್ಟದ್ದು ನೋಡು, ಕೆಟ್ಟದ್ದು ಕೇಳು, ಕೆಟ್ಟ ಕಾರ್ಯಗಳನ್ನು ಮಾಡು, ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡಂತ ಯಾವ ದೇಶದೊಳಗೂ ಧರ್ಮಗಳು ಹೇಳುವುದಿಲ್ಲ, ದಾರ್ಶನಿಕರು ಹೇಳುವುದಿಲ್ಲ. ಒಳ್ಳೆಯದನ್ನೇ ನೋಡು, ಒಳ್ಳೆಯ ನುಡಿಗಳನ್ನೇ ಕೇಳು, ಒಳ್ಳೆಯ ಸತ್ಕಾರ್ಯಗಳನ್ನೇ ಮಾಡು, ಸದ್ದು ವಿಚಾರಗಳನ್ನೇ ಒಂದಿಷ್ಟು ಮೆಲಕ ಹಾಕು. ಆದ್ರೆ ಕೆಟ್ಟದ್ದು ಮಾಡಂತ ಯಾವ ದೇಶದೊಳಗೂ ಹೇಳೋದಿಲ್ಲ, ಯಾವ ಕಾಲದೊಳಗೆ ಬಂದವರೂ ಹೇಳಿಲ್ಲ, ಯಾವ ಧರ್ಮ ಗ್ರಂಥ ಶಾಸ್ತ್ರದೊಳಗೂ ಇಲ್ಲ. ಅದಕ್ಕಿದು ಸಾಮಾನ್ಯ ಆಚಾರ. ಈಗ ನೀವು ಪ್ರವಚನ ಮುಗಿದ ಬಳಿಕ ಮನೆಗೆ ಹೊರಟಿರ್ತೀರಿ, ಯಾರ್ದೋ ಒಂದು 500 ರೂಪಾಯಿ ನೋಟು ಬಿದ್ದಿತ್ತು ಅಥವಾ ಒಂದಿಷ್ಟು ಬಂಗಾರದ ತುಣುಕು ಬಿದ್ದಿತ್ತು ಅಂದ್ರೆ ಮುಟ್ಟಬಾರದು. ಏನು ಮಾಡಬೇಕು? ತಗೊಂಡು ಬಂದು ಅದು ಯಾರು ಕಳ್ಕೊಂಡಿರ್ತಾರಲ್ಲ ಅವ್ರ ಕೈಯಾಗ ಕೊಡಬೇಕು. ಅಥವಾ ಕಳ್ಕೊಂಡವ್ರು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಸಮಿತಿಯವರು ಅದಾರಲ್ಲ, ಹಿರಿಯರ ಕೈಯಾಗಾರ ತಂದು ಕೊಡಬೇಕು. ನಾ ಹೋಗುವಾಗ ಇಂಥದ್ದೊಂದು ವಸ್ತು ಬಿದ್ದದ, ಬೆಲೆ ಬಾಳುವಂಥ ವಸ್ತು, ಇದು ನಮ್ಮದಲ್ಲ, ಯಾರು ಕಳ್ಕೊಂಡಾರೋ ಏನೋ, ಇದನ್ನು ಸಾಧ್ಯ ಆದ್ರೆ ಅವ್ರಿಗೆ ಮುಟ್ಟಿಸೋ ಪ್ರಯತ್ನ ಮಾಡ್ರಿ ಅಂತ ಹೇಳಿದೇವಿ ಅಂದ್ರೆ ಅದಕ್ಕೆ ಆಚಾರ ಅಂತ ಕರೀತಾರೆ. ಮತ್ತು ಹೋಗಿ ಒಳಗೆ ಸಂಗನ ಬಸವ ಸ್ವಾಮಿಗಳು ಗದ್ದಿಗೆಗೆ ಬೇಡಿಕೊಳ್ಳೋದು, ಯಪ್ಪ ತಂದೆ 500 ರೂಪಾಯಿ ನೋಟು ಸಿಗುವಂಗೆ ಮಾಡಿದಿ, ಇನ್ನೂ 2ನೇ ತಾರೀಕಿಂತನ ಐತಿ ಪ್ರವಚನ, ದಿವಸ ಹಿಂಗೆ ಮಾಡು, 1 ತಿಂಗಳು ದಿವಸ ಏನು ಮಾಡು, ಹಿಂಗೆ ಸಿಗಲಿ 500 ರೂಪಾಯಿ ಅಂದ್ರೆ ತಿಂಗಳದಾಗ 15,000 ಆಯಿತು. ಏನು ಬೆವ್ರ ಹನಿ ಸುರಿಸಲಿಲ್ಲ, ಏನಿಲ್ಲ. ಇನ್ನೊಬ್ಬರು ವಸ್ತು ಮುಟ್ಟಿದ್ದೇವೆ ಅಂದ್ರೆ ಅನಾಚಾರ. ಇದು ನಮ್ಮದಲ್ಲ ವಸ್ತು ಅಂದೇವೆ ಅಂದ್ರೆ ಆಚಾರ. ಇನ್ನೊಬ್ಬರ ಸುಂದರವಾದ ವಸ್ತು ನೋಡಬೇಕು, ಆದ್ರೆ ನೋಡಿದ ವಸ್ತು ಇದು ನಂತಾಗಿದ್ರೆ ಚಲೋ ಆಗ್ತಿತ್ತಂತ ಭಾವಿಸಿದ್ದೇವೆ ಅಂದ್ರೆ ಅನಾಚಾರ. ಏನು ಭಗವಂತ ರೂಪ ಕೊಟ್ಟಾನ, ಸೌಂದರ್ಯ ಕೊಟ್ಟಾನ ಅಂತ ಪ್ರಸಾದಿಕ ದೃಷ್ಟಿಯಿಂದ ನೋಡಿದೇವಿ, ಸದಾಚಾರ.
ಎಷ್ಟು ಚಲೋ ಹೇಳ್ಯಾರ ಅವರು. ಇದನ್ನ ಬಸವಣ್ಣವ್ರು ಹೇಳ್ಯಾರ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಒಂದು 7 ಸೂತ್ರ ಹೇಳ್ಯಾರ. ಇವು 7 ಸೂತ್ರಗಳನ್ನು ನಿನ್ನ ಬದುಕಿನ ತುಂಬೆಲ್ಲ ಒಂದಿಷ್ಟು ಆಚರಣೆ ಮಾಡಿಕೊಂಡು ಬದುಕಿಬಿಟ್ರೆ ಸಾಕು. ಕೂಡಲ ಸಂಗಮಕ್ಕೆ ನೀ ಹೋಗೋದು ಬೇಕಾಗಿಲ್ಲ, ಕೂಡಲ ಸಂಗಮ ದೇವನ ಸೌದಿಗೆ ಬರ್ತಾನೆ ದರ್ಶನ ಕೊಡಕ್ಕೆ. ಹಂಗೆ ಬದುಕಬೇಕಲ್ಲ. ಹಾಗೆ ಒಂದಿಷ್ಟು ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಳಬೇಕು. ಇದಕ್ಕೆ ಆಚಾರ ಅಂತ ಕರೀತಾರ. ಅದಕ್ಕೊಂದಿಷ್ಟು ಕಣ್ಣು ನೋಡೋದನ್ನೇ ನೋಡಬೇಕು, ಕೇಳೋದನ್ನೇ ಕೇಳಬೇಕು, ಕೈ ಮಾಡೋದನ್ನೇ ಮಾಡಬೇಕು. ಮನಸ್ಸು ವಿಚಾರ ಆಲೋಚನೆ ಮಾಡೋದನ್ನೇ ಮಾಡಬೇಕು ಹೊರತು ಕೆಟ್ಟದ್ದ ಆಲೋಚನೆಯನ್ನು ಮಾಡೋಕ್ಕೆ ಹೋಗಬಾರದು. ಇದು ಏನಂತಾರೆ? ಇದಕ್ಕೆ ಆಚಾರ ಅಂತ ಕರೀತಾರೆ. ಇದನ್ನು ಮತ್ತೊಂದು ವಚನದೊಳಗೆ ಬಸವಣ್ಣವ್ರು ಹೇಳಿದರು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಷ್ಟು ಚಲೋ ಹೇಳ್ಯಾರ. ಸ್ವರ್ಗ ನರಕ ಎಲ್ಲರ ಅದಾವಂತಿಲ್ಲ. ಕೆಲವು ಮಂದಿ ತಿಳ್ಕೊಂಡಾರ ಮ್ಯಾಲ ಸ್ವರ್ಗ ಐತಿ, ಮ್ಯಾಲ ನರಕ ಐತಿ ಅಂತ ತಿಳ್ಕೊಂಡಾರ. ಮ್ಯಾಲ ಸ್ವರ್ಗ ನರಕ ಇತ್ತು ಅಂದ್ರೆ ಈಗ ನಮಗಿಂತ ಮೊದಲು ನಮ್ಮ ಮನ್ಯಾಗ ಹಿರಿಯರು ಹೋಗ್ಯಾರಿಲ್ಲ. ಹೋಗಿದ್ರಂದ್ರೆ ಲೆಟ್ರ್ ಬರೀತಿದ್ರು ಅವರು, ಟಪಾಲ್ ಹಾಕ್ತಿದ್ರು. ಭೂಮಂಡಲದಾಗಿದ್ದು ಏನು ಮಾಡವ, ಅದ ಕಬ್ಬ, ಅದ ಟ್ಯಾಕ್ಟ್ರ, ಅದ ಮನಿ, ಅದ ಊರ, ಅಲ್ಲಿದ್ದೇನು ಮಾಡವ, ಇಲ್ಲಿ ಸ್ವರ್ಗಕ್ಕೆ ಬಂದುಬಿಡು ಬೇಗ. ಲೆಟ್ರ್ ಹಾಕ್ಯಾರನೋ ಒಬ್ರರ? ಬಂದಿಲ್ಲ ಲೆಟ್ರ್. ಇದ್ರಲ್ಲ ಸ್ವರ್ಗ ಬರೋದು ಲೆಟ್ರ್. ಅದಕ್ಕೊಬ್ಬ ಕವಿ ಅಂದ, ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ. ಸ್ವರ್ಗ ಮ್ಯಾಲ ಅದ, ಆದ್ರೆ ಹೀಗ ಅದ, ಅಲ್ಲಿ ಇಂಥದ್ದದ ಇಂಥದ್ದಿಲ್ಲ ಅಂತ ವರದಿ ತೊಗೊಂಡು ಬಂದವ್ರು ಯಾರೂ ಇಲ್ಲ. ಹೋದವರು ಹೋಗ್ಯಾರ, ಸುದ್ದಿ ತೊಗೊಂಡು ಯಾರೂ ಬಂದಿಲ್ಲ. ಆದ್ದರಿಂದ ಸ್ವರ್ಗ ನರಕ ಮ್ಯಾಲಿಲ್ಲ. ಎಲ್ಲದವು ಅವ್ರಂತಾರ, ನಿನ್ನ ಕಣ್ಣಿನೊಳಗೆ ಸ್ವರ್ಗ, ನಿನ್ನ ಕಿವಿಯೊಳಗೆ ಸ್ವರ್ಗ, ನಿನ್ನ ಕೈಯೊಳಗೆ ಸ್ವರ್ಗ, ನಿನ್ನ ನಾಲಿಗೆ ತುದಿ ಮ್ಯಾಲ ಸ್ವರ್ಗ, ನಿನ್ನ ನಡೆ ನುಡಿಯೊಳಗೆ ಸ್ವರ್ಗ ತುಂಬ್ಯದ. ಅದಕ್ಕೆ ಮ್ಯಾಲಿಲ್ಲದು ನಿನ್ನ ಒಳಗ ಅದ. ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ನಾಲಿಗೆ ತುದಿ ಮ್ಯಾಲ 2 ಅದಾವು. ಮನೆ ಬಾಗಿಲಿಗೆ ಬಂದವ್ರಿಗೆ ಯಾವಾಗ ಬಂದಿರಿ, ಆರಾಮದಿರಿ ಏನು, ಬನ್ನಿ ಕುಳಿತುಕೊಳ್ಳಿ. ಒಂದಿಷ್ಟು ಹಾಲು ಕುಡಿತೀರೋ, ಮಜ್ಜಿಗೆ ಕುಡಿತೀರೋ, ಇವು 2 ಇರದಿದ್ರೆ ಒಂದಿಷ್ಟು ನೀರರ ಕುಡಿತೀರೋ, ಇಷ್ಟು ಅನ್ನರಿ, ಏನಾಗ್ತದ? ಸ್ವರ್ಗ. ಎಲ್ಲಿ? ಮನೆಯಾಗ. ಮತ್ತು ಮನೆಗೆ ಬಂದವ್ರಿಗೆ ಯಾಕೆ ಬಂದ್ರಿ, ಯಾರನ್ನ ಕೇಳಿ ಬಂದ್ರಿ, ಹೀಗೆಲ್ಲ ಅನ್ಕೋತ ಕೂತ್ರಿ ಇನ್ನೇನು ಬರ್ತಾರನವ್ರು. ಇವ್ರು ಹೋದ ಮೇಲೆ ಬಂದ್ರಾತಂತ ಹೋಗಿಬಿಡ್ತಾರೆ ಅವ್ರು. ಊರಿಗೆಲ್ಲ ಎಲ್ಲಿಗೆ ಹೋದ್ರೆ ಅಲ್ಲಿ ಬರೋದಿಲ್ಲಲ್ಲ, ಅವರು ಹೋದ ಮೇಲೆ ಬಂದ್ರಾತಂತ ಹೋಗಿಬಿಡ್ತಾರೆ. 2 ಎಲ್ಲಿದಾವು? ನಾಲಿಗೆ ತುದಿ ಮೇಲೆ ಅದಾವು. ಅದಕ್ಕೆ ಅವ್ರು ಹೇಳಿಲ್ಲ ಬಸವಣ್ಣವ್ರು, ಏನು ಬಂದಿರಿ ಹದುಳವಿದ್ದಿರಿ ಎಂದಡೆ ನಿಮ್ಮೈ ಸಿರಿ ಹಾರಿ ಹೋಗುವುದೇ. ನೀವು ಗಳಿಸಿರ್ತಕ್ಕಂಥ ಸಂಪತ್ತು ಸಿರಿ ಎಲ್ಲ ಹಾರಿ ಹೋಗ್ತದೆ ಏನು ಗಾಳಿಗೆ? ಆರಾಮದಿರಿ ಏನಂದ್ರೆ ಏನಾರ ಆಗ್ತದೆ? ಏನು ಬಂದಿರಿ ಹದುಳಂದ್ರೆ ಕ್ಷೇಮವಾಗಿ ಅದಿರೇನು, ಆರಾಮದಿರೇನು, ಇಷ್ಟು ಕೇಳೋದು. ಏನು ಸಂಪತ್ತು ಹಾರಿ ಹೋಗ್ತದೇನು? ಕುಳ್ಳಿರಿ ಎಂದಡೆ ನೆಲ ಕುಳಿ ಹೋಗುವುದೇ. ಒಳಗೆ ಕರೆದು ಒಂದು ಹೂ ಕೊಟ್ಟು ಸ್ವಾಗತ ಮಾಡಿ ಕುಳಿತುಕೊಳ್ಳಿ ಅಂದ್ರೆ ಅವರು ಕೂತದ್ದನ್ನೆಲ್ಲ ಕುಸಿತದನು, ತಗ್ಗು ಬೀಳ್ತದನು? ಏನಾಗೋದಿಲ್ಲ. ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ. ಏನು ಕಂಡ ತಕ್ಷಣ ಮಾತಾಡಿಸೋದು. 2 ಚಲೋ ಮಾತುಗಳನ್ನು ಆಡಿದ್ರೆ ಇದು ಶಿರ ಹರಿದು ಬೀಳ್ತದನು? ಇದು ಡಿಪಾಸಿಟ್ ಏನರ
ಒಡಿತದನ, ನಾಶ ಆಗ್ತದನ? ಏನಾಗೋದಿಲ್ಲ. ಎಷ್ಟು ಚಲೋ ಮಾತುಗಳನ್ನು ಹೇಳಿದಾರವರು. ಅದಕ್ಕೇನು ಮಾಡು, ಸ್ವರ್ಗ ನರಕ ಎಲ್ಲರ ಅದ ಅಂತಿಲ್ಲ, ನಿನ್ನ ನಾಲಿಗೆ ತುದಿ ಮ್ಯಾಲದ. ನಿನ್ನ ಕೈಯೊಳಗೆ ಸ್ವರ್ಗದ ಒಳ್ಳೆಯ ಕೆಲಸ ಮಾಡಿದಿ ಸ್ವರ್ಗ, ಮಾಡಬಾರದ ಕೆಟ್ಟ ಕಾರ್ಯಗಳನ್ನು ಮಾಡಿದಿ ನರಕ. ಒಂದಿಷ್ಟು ಗಿಡ ಹಚ್ಚಿ ನಿಸರ್ಗವನ್ನು ಬೆಳೆಸಿದಿ ಸ್ವರ್ಗ. ಯಾರೋ ಹಚ್ಚಿದ ಗಿಡಗಳನ್ನು ಕೊಡ್ಲಿ ತಗೊಂಡು ಕಡ್ದು ನರಕ. ಹಸದು ಬಂದವರಿಗೆ ಒಂದು ತುತ್ತ ಅನ್ನ ನೀಡಿದಿ ಸ್ವರ್ಗ. ನೀ ಯಾಕೆ ಬಂದು ಕಣ್ಣು ಚಲೋ ಅದಾವು ಕಾಲು ಚಲೋ ಅದಾವಂತ ಕೈ ಹಚ್ಚಿ ದುಡಿದಿ ನರಕ. ಎಷ್ಟು ಚಲೋ ತತ್ವವನ್ನು ಜಗತ್ತಿಗೆ ಸಾರಿದಾರ ಶರಣರು. ಅದಕ್ಕೆ ಆಚಾರವನರಿಯದೆ, ಇದು ಸಾಮಾನ್ಯ ಆಚಾರ. ಅದಕ್ಕೆ ಮಕ್ಕಳಿಗೆ ಕಲಿಸಿಕೊಡ್ಬೇಕು ನಾವು. ಒಳ್ಳೆಯದನ್ನು ನೋಡು, ಒಳ್ಳೆಯದನ್ನು ಕೇಳು, ಒಳ್ಳೆ ಕೆಲಸ ಮಾಡು, ಇನ್ನೊಬ್ಬರ ಬಗೆಗೆ ಒಳ್ಳೆಯದನ್ನೇ ಭಾವಿಸು, ಆಲೋಚಿಸು. ಆದ್ರೆ ಕೆಟ್ಟವನಾಗಿ ಬದುಕಬೇಡ. ಒಬ್ಬ ತಾಯಿಗೆ 4 ಜನ ಮಕ್ಕಳು ಇದ್ದರು ಅಂದ್ರೆ, 4 ಜನ ಕೆಟ್ಟವ್ರು ಇದ್ದರು ಅಂದ್ರೆ ತಗೊಂಡೇನು ಮಾಡೋದು 4 ಮಂದಿನ? ಅದಕ್ಕೆ 4 ಮಂದಿ ಮುಖ್ಯ ಅಲ್ಲ, ಒಬ್ಬನ ಇರುವಲ್ಲ 4. ಈಗ ಆಕಾಶ ನೋಡಿರಲ್ಲ, ಆಕಾಶದೊಳಗೆ ಸಾವಿರಾರಲ್ಲ ಲಕ್ಷೋಪಲಕ್ಷ ಏನದವು ನಕ್ಷತ್ರಗಳದಾವು. ಆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರರು ಎಷ್ಟದಾರ? ನಿಮ್ಮೂರಾಗ ಎಷ್ಟು ಮಂದಿ ಬರ್ತಾರೆ ಹುಣ್ಣಿಮೆಗೆ? ಚಂದ್ರ 4 ಮಂದಿ ಬರ್ತಾರನ? ಇರವನ ಒಬ್ಬ ಚಂದ್ರ. ಲಕ್ಷೋಪಲಕ್ಷ ನಕ್ಷತ್ರಗಳ ಮಧ್ಯದೊಳಗೆ ಒಬ್ಬ ಚಂದ್ರ ಹೊಳಿತಿರ್ತಾನಿಲ್ಲ. ಹಾಗೆ ಆಗಸವನ್ನು ಬೆಳಗುವಂಥ ಚಂದ್ರ ಒಬ್ಬನೇ ಹೇಗೆ ಶೋಭಿಸ್ತಾನಲ್ಲ, ಹಾಗೆ ಮನೆಯ ಕೀರ್ತಿ ವಾರ್ತೆಯನ್ನು ಬೆಳಗುವಂತಹ ಆಚಾರವಂತ ಮಗ ಒಬ್ಬಿದ್ರೆ ಸಾಕು, ಮನಿನ ಬೆಳಗತಾನ. 4 ಮಂದಿ ಇರ್ಬೇಕಂತೇನಿಲ್ಲ, 8 ಮಂದಿ ಇರ್ಬೇಕಂತೇನಿಲ್ಲ. ಎಷ್ಟು ಮಂದಿ ಅದಾರ ಅನ್ನೋದು ಮುಖ್ಯ ಅಲ್ಲ, ಇದ್ದವರೆಲ್ಲರೂ ಎಷ್ಟು ಆಚಾರದ ಮಾರ್ಗದೊಳಗೆ ನಡೀತಾರೆ ಅನ್ನೋದು ಭಾಳ ಮಹತ್ವವಾದದ್ದು. ಅದಕ್ಕೆ ಅವ್ರಂತಾರ ಆಚಾರವನರಿಯದೆ. ಆಚಾರ ಅರಿಲಾರ್ದಂಗಿದ್ದೆ ಅಂದ್ರೆ ಭಕ್ತ ಆಗಕ್ಕೆ ಬರೋದಿಲ್ಲ. ಮೊದಲು ಆಚಾರವಂತನಾಗು. ಮುಂದೆ ಹೇಳ್ತಾರ ವಿಭವ ಒಳಿಯದೆ. ವಿಭವ ಅಂದ್ರೆ ಸಂಪತ್ತು. ಕಷ್ಟಪಟ್ಟು ಏನು ಸಂಪತ್ತು ಗಳಿಸಿರ್ತೀವಲ್ಲ, ಭಾಳ ಅಭಿಮಾನ ಪಡಬಾರ್ದು. ನಾನು ಗಳಿಸೀನಿ, ಬೆವ್ರ ಹನಿ ಸುರಿಸೀನಿ, ಹಗಲ ರಾತ್ರಿ ದುಡ್ದೀನಿ ಹೇಳ್ತಿರ್ತಾರೋಡು ಒಬ್ಬರು. ಮೊದಲು ಏನಿದ್ದಿದ್ದಿಲ್ಲ, ನಾ ಬಂದ ಮೇಲೆ ಎಷ್ಟು ಕಷ್ಟಪಟ್ಟೀನಿ, ಎಷ್ಟು ತ್ರಾಸು ತಗೊಂಡಿನಿ ಅತ್ತಿ ಹೇಳ್ತಿರ್ತಾಳ ಸೊಸಿಗೆ. ಏನಂತ ನೋಡು, ಭಾಳ ಕಷ್ಟಪಟ್ಟಿವಿ ನಾವು, ಉಪವಾಸ ಬಿದ್ದೀವಿ, ವನವಾಸ ಬಿದ್ದೀವಿ, ನೋಡು ನಾ ಹೋದ ಮೇಲೆ ಹೆಂಗೆ ಮಾಡ್ತೀನಿ, ನೀನು ಮನೆ ಹೆಂಗೆ ನಡೆಸ್ತಿದ್ದಿ ಅಂತಿರ್ತಾಳ ಅತ್ತಿ. ಸೊಸೆ ಅಂತಿರ್ತಾಳ, ಮೊದಲು ಹೋಗು ನೀನು. ಹೋದ್ರೆ ಸಾಕು. ಭಾಳ ಮಂದಿ ದೇವ್ರಿಗೆ ದೀಪ ಹೊತ್ಸೋದಲ್ಲ. ದೀಪ ಎದಕ್ಕೆ ಹೊತ್ಸೋದು? ಅತ್ತಿದೊಂದು ದೀಪ ಐತಲ್ಲ ಒಳಗೆ, ಇದು ಆರ್ಲಿ ಅಂತ ಆ ದೀಪ ಹೊತ್ಸೋದು. ಎಷ್ಟು ಮಂದಿ ಹೊತ್ಸೋದಿಲ್ಲ, ಎಷ್ಟು ಮಂದಿ ಮನಸ್ಸಿನೊಳಗೆ ಕೆಟ್ಟ ಆಲೋಚನೆ ತುಂಬೋದಿಲ್ಲ ಅಂತಿರ್ತಾರೆ. ಏನೋ ಹೇಳೋದಿಲ್ಲ, ಹಳ್ಳಿ ಒಳಗೆ ಅಕ್ಕ ಸತ್ರ ಅಮಾಸೆ ಹಂಗೆ ನಿಲ್ತದನು, ಇದ್ದವ್ರು ನಡೆಸ್ಕೊಂಡು ಹೋಗ್ತಾರ ಮತ್ತೇನಾರ ಮಾಡಿ. ಹಂಗೆ ತಲೆಯಾಗ ಅಷ್ಟು ತುಂಬಿರ್ತದೆ, ನಾವು ಅಷ್ಟು ಕಷ್ಟಪಟ್ಟೀವಿ, ಇಷ್ಟು ಕಷ್ಟಪಟ್ಟೀವಿ, ಯಾರಿಗೂ ಏನು ಕೊಡಲಾರ್ದಂಗೆ ಇಷ್ಟು ಸಂಪತ್ತು ಗಳಿಸೀವಿ, ಅದಕ್ಕೆ ನೀ ಮತ್ತೆ ಯಾರಿಗಾರ ಕೊಟ್ಟಿಗಿಟ್ಟಿ ನಾವು ಹೋಗಿಂದ ಅಂದ್ರೆ ಅಷ್ಟು ಅಭಿಮಾನ ಸಂಪತ್ತಿನ ಮ್ಯಾಲ. ಇದು ವಿಭವ ಗುಣ ಐತಲ್ಲ, ಇದನ್ನು ಅಳಿಬೇಕು. ವಿಭವ ಅಳಿಯದೆ ಭಕ್ತ ಆಗಕ್ಕೆ ಬರೋದಿಲ್ಲ. ಆದ್ದರಿಂದ ಸಂಪತ್ತು ಏನು ಅದು ಏನು ಮಾಡ್ತದ? ಆಕರ್ಷಣೆ ಮಾಡ್ತದ ಮನಸ್ಸನ್ನು.
ಆದ್ದರಿಂದ ಅತಿಯಾಗಿ ಅದರ ಮೇಲೆ ಮೋಹ ಇರಬಾರದು, ಅತಿಯಾಗಿ ಅದನ್ನು ಅಭಿಮಾನದಿಂದ ಕಾಣಬಾರದು. ಅದರ ಮೇಲೆ ಒಂದಿಷ್ಟು ನಿರಭಿಮಾನ ಇರಬೇಕು. ಅದನ್ನು ನಾನು ಗಳಿಸೀನಿ, ನಾನು ಕಷ್ಟಪಟ್ಟಿನಿ, ನಾನು ಸಂಗ್ರಹ ಮಾಡಿಟ್ಟಿನಿ ಅನ್ನೋ ಬದಲ ಇದು ದೇವನಿತ್ತ ದಿವ್ಯ ಪ್ರಸಾದ, ಇದು ಸಂಪತ್ತ. ಈ ದೇವ ಕೊಟ್ಟಿರತಕ್ಕಂಥ ಸಂಪತ್ತನ್ನು ದೇವನದೇ ರೂಪ ಆಗಿರತಕ್ಕಂಥ ನಿರ್ಗತಿಕರಿಗೂ ಬಡವರಿಗೂ ಒಂದಿಷ್ಟು ಇರಲಾರ್ದವರಿಗೆ ಇದು ಲಿಂಗದ ಸೊಮ್ಮನ್ನುವಂಥ ಭಾವದಿಂದ ಒಂದಿಷ್ಟು ನೀಡು, ನಿರಭಿಮಾನದಿಂದ ನೀಡು. ಆವಾಗ ನೀ ಭಕ್ತ ಆಗಕ್ಕೆ ಬರುತ್ತಿದ್ದಿ. ಇರಲಿಲ್ಲ ಅಂದ್ರೆ ಭಕ್ತ ಆಗಕ್ಕೆ ಬರುವುದಿಲ್ಲ. ಎಷ್ಟು ಚಲೋ ಮಾತು ಹೇಳಿರದ್ದಾರ ಅಲ್ಲಮ್ಮ ಪ್ರಭುದೇವ್ರು. ಏನು ಹೇಳ್ಯಾರ? ವಿಭವ ಒಳಿಯದೆ, ಸಂಪತ್ತಿನ ಮ್ಯಾಲಿನ ಮೋಹವನ್ನು ಅಭಿಮಾನವನ್ನು ಅಳಿಯದೆ ಭಕ್ತ ಆಗಕ್ಕೆ ಬರುವುದಿಲ್ಲ. ಮುಂದೆ ಹೇಳ್ತಾರ ಕೋಪ ಒಡಗದೆ. ಕೋಪ ಅಂದ್ರೆ ಗೊತ್ತಾಗತ್ತಲ್ಲ, ಸಿಟ್ಟ, ಅದು ಸಹಿತ ಇರಲಾರ್ದಂಗೆ ಆಗಬೇಕು, ನಷ್ಟ ಆಗಬೇಕು. ಅದಕ್ಕೆ ಅದನ್ನು ಅಳಿಬೇಕಂತಾರೆ. ಅದು ಅಡಗಬೇಕು, ಅಲ್ಲೇ ಒಳಗೆ ಅಡಗಬೇಕು. ಅದನ್ನು ಹೊರಗೆ ಪ್ರದರ್ಶನ ಮಾಡಬಾರದು. ಅದು ಕೋಪ ಏನು ಮಾಡ್ತದೆ? ಯಾರಿಗೆ ಬಂದಿರ್ತದೆ ಅವರನ್ನೂ ನಾಶಗೊಳಿಸ್ತದೆ, ಸುತ್ತಮುತ್ತ ಇರೋವ್ರನ್ನೂ ನಾಶ